ಬಿಟ್ಟು ಅಗಲಿರ್ತಕ್ಕಂಥ ಸುಮಾರು 25-30 ವರ್ಷಗಳಿಂದ ಅವಿನಾಭಾವ ಸಂಬಂಧವನ್ನು ಇಟ್ಟುಕೊಂಡಿರ್ತಕ್ಕಂಥವ್ರು ನಾವು ಇಷ್ಟು ಬೇಗ ನಮ್ಮನ್ನ ಬಿಟ್ಟಿರ್ತಾರೆ ಅಂತೇಳಿ ನಾವ್ಯಾರು ಕೂಡ ಅನ್ಕೊಂಡಿರ್ಲಿಲ್ಲ. ಒಂದು ವಾರಗಳ ಹಿಂದೆ ಸುಮಾರು ಒಂದು 10 ನಿಮಿಷಗಳ ಕಾಲ ದೂರವಾಣಿ ಮುಖಾಂತರ ಮಾತನಾಡಿದ್ರು. ನಮ್ಗೆಲ್ಲ ಅವ್ರ ಆರೋಗ್ಯ ಸುಧಾರಿಸಿದೆ, ಇನ್ನೇನು ಅವರು ಚೆನ್ನಾಗಿದ್ದು ಬಿಡ್ತಾರೆ ಅಂತೇಳಿ ಅವರ ಕಿಡ್ನಿಯ ಸಮಸ್ಯೆ ಸರಿ ಹೋಗಿದೆ ಅಂತೇಳಿ ನಾವೆಲ್ಲ ಬಹಳ ಆನಂದ ಪಟ್ಟಿದ್ವಿ. ಆದ್ರೆ ನಿಜವಾಗ್ಲೂ ಕೂಡ ನಮಗೆ ಈ ಭಾರತದಲ್ಲಿ ಒಂದು ಜಾಗೃತಿಯನ್ನ ಮಾಡಿದ್ರು, ಶೋಷಿತ ಸಮುದಾಯಗಳಲ್ಲಿ ಜಾಗೃತಿಯನ್ನು ಮಾಡಿದ್ರು. ಮೌಢ್ಯ ತರಲಿಕ್ಕೆ ಪ್ರತಿ ವರ್ಷ ಕಾರ್ಯಕ್ರಮಗಳನ್ನು ಮಾಡಿ ಒಂದು ಸಮುದಾಯ ಅಲ್ಲ, ಇಡೀ ಮಾನವ ಸಮುದಾಯದ ಜಾಗೃತಿಗೆ ಪ್ರಯತ್ನ ಮಾಡ್ತಕ್ಕಂಥ ಒಬ್ಬ ಪರಮಾತ್ಮನನ್ನ ಈ ನಾಡಿನಲ್ಲಿ ಇವತ್ತು ನಾವು ಕಳೆದುಕೊಂಡಿದ್ದೇವೆ. ರಲ್ಲಿ 2000 ಇಸ್ವಿಯಲ್ಲಿ ರೂಪಚಂದ್ ಸಾಹೇಬ್ರವ್ರನ್ನ ಇಲ್ಲಿ ಕರ್ಕೊಂಡು ಬಂದಾಗ ನಾವೆಲ್ಲ ತಾಲೂಕಾ ಪಂಚಾಯತ್ ಉಪಾಧ್ಯಕ್ಷರಿದ್ವಿ. ಮೊದಲು ಬಂದಂತ ಸಂದರ್ಭದಲ್ಲಿ ಅಪ್ಪವ್ರು ಬಂದು ಹಾಕಿರ್ತಕ್ಕಂಥ ಒಂದು ಚಿಕ್ಕ ಗುಡಿಸಲು, ಮಧ್ಯ ಬಾರಿ ವಿಪಕ್ಷಪ್ಪನವ್ರು ಕರ್ಕೊಂಡ್ ಬಂದಾಗ ಗುಡಿಸಲುಗಳನ್ನು ಹಾಕಿ ಪ್ರಾರಂಭಿಕವಾಗಿ ಒಂದು ಬೋರ್ವೆಲ್ ಅನ್ನ ನಾವು ಕೊರೆಸಿಕೊಟ್ಟು ಗುಡಿಸಲಾಗ್ತಕ್ಕಂಥ ಕೆಲಸವನ್ನು 2000 ಇಸ್ವಿಯಲ್ಲಿ ನಾವು ಮಾಡಿದ್ವಿ. ಇವತ್ತು ನಮ್ಗೆಲ್ಲ ಇವತ್ತು ಯಾವುದೇ ಸಂದರ್ಭದಲ್ಲಿ ನಮ್ಮ ಬಗ್ಗೆ ಭಯಂಕರ ಅತಿ ವಿಶ್ವಾಸವನ್ನ ಪ್ರೀತಿಯನ್ನು ಇಟ್ಕೊಂಡು ಧೈರ್ಯ ತುಂಬ್ತಾ ಇದ್ರು. ನಿಜವಾಗ್ಲೂ ಇವತ್ತು ನಮ್ಮ ಒಂದು 25 ವರ್ಷಗಳಿಂದ ನಮ್ಮ ತಂದೆಯವ್ರನ್ನ ಕಳ್ಕೊಂಡಿದೀವಿ. ಆದ್ರೆ ತಂದೆಯವ್ರನ್ನ ಕಳ್ಕೊಂಡ ಮೇಲೆ ಇನ್ನೊಬ್ಬ ತಂದೆ ಅಂತ ಯಾರಾದ್ರೂ ಇದ್ರೆ ಅವರು ಗುರುಗಳು ಅಂತಾರೆ. ಆದ್ರೆ ಇವತ್ತು ನಮ್ಮನ್ನು ಬಿಟ್ಟು ಅಗಲಿದ್ದಾರೆ. ಬಹಳ ಇಡೀ ಸಮೂಹಕ್ಕೆ ಒಂದು ದೊಡ್ಡ ಆಸ್ತಿಯನ್ನ ನಾವು ಕಳ್ಕೊಂಡಿದೀವಿ. ಅಂತಿಂತ ಆಸ್ತಿಯಲ್ಲ, ಶೋಷಿತ ಸಮುದಾಯಗಳ ಜಾಗೃತಿಗೆ ಬಹುತೇಕ ಈ ಭಾಗದಲ್ಲಿ ಪರಮಾತ್ಮನ ರೂಪದಲ್ಲಿ ಬಂದಿದ್ರು ಅಂತೇಳಿ ನಾನು ಅನ್ಕೊಳ್ತೀನಿ. ಅವರೆಲ್ಲ ನಿನ್ನೆ ಕಾರ್ಯಕ್ರಮ ಮಾಡಿ ಬಹಳ ಚೆನ್ನಾಗಿದ್ರು ರಾತ್ರಿ ಅಂತೇಳಿ ಎಲ್ಲ ನಮ್ಮ ಗೆಳೆಯರು ಹೇಳಿದ್ರು. ಆದ್ರೆ ಏನೋ ಆ ಭಗವಂತ ಅವರನ್ನ ಕರೆದುಕೊಳ್ತಕ್ಕಂಥ